ಥ್ಯಾಂಕ್ ಯು ಜೀಸಸ್. ಎಜುಕೆಲ 22ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೆಲವರು ಸ್ವಲ್ಪ ಹಣ ಮಾಡುವುದಕ್ಕೋಸ್ಕರ ನೆರೆಹೊರೆಯವರನ್ನು ಮೋಸ ಮಾಡುವರು ಎಂಬುದು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಗೊತ್ತು ಕೆಲವು ಜನ ಏನು ಮಾಡ್ತಾರೆ, ಹಣದ ವ್ಯಾಮೋಹದಿಂದ ತನ್ನವರನ್ನು, ಆತ್ಮೀಯರನ್ನು ಮತ್ತು ಸ್ನೇಹಿತರ ಜೊತೆ ಮತ್ತು ಎಲ್ಲ ನೆರೆಹೊರೆಯರ ಜೊತೆ ಏನು ಮಾಡ್ತಾರೆ, ಆ ಮೋಸ ಮಾಡಿ ಏನು ಮಾಡ್ತಾರೆ, ಹಣ ಏನು ಮಾಡ್ತಾರೆ, ಸಂಪಾದನೆ ಮಾಡಬೇಕೆಂದು ಅವ್ರಿಗೆ ಏನು ಮಾಡ್ತಾರೆ, ಮೋಸ ಮಾಡ್ತಾರೆ. ಯಾಕಂದರೆ ಹಣ ಏನಾಗಿದೆ, ಒಂದು ನಮ್ಮನ್ನು ಕೆಟ್ಟ ಮಾರ್ಗದ ನಡೆಸುವಂಥದ್ದು ಆಗಿದೆ. ಅದಕ್ಕೆ ಮತ್ತು ಅನೇಕ ನಮ್ಮವರು ಮತ್ತು ಸ್ನೇಹಿತರ ಮಧ್ಯದಲ್ಲಿ, ನೆರೆಯವರ ಮಧ್ಯದಲ್ಲಿ ಗೊತ್ತು ನಾವು ಹಣದ ಒಂದು ವ್ಯವಹಾರ ಮಾಡಿರುವಾಗ ಅಲ್ಲಿ ಏನು ಮಾಡುತ್ತೆ, ಪ್ರೀತಿ ಅದು ದೂರ ಮಾಡಿರುತ್ತೆ. ಹಣ ಏನು ಮಾಡುತ್ತೆ, ನಮ್ಮವರಿಂದ, ಸ್ನೇಹಿತರಿಂದ ನಮಗೆ ದೂರ ಮಾಡಿರುತ್ತೆ, ದೂರ ಮಾಡುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಯಾವುದೇ ಮೋಸದಿಂದ ಇವತ್ತು ನೀವು ಹಣ ಸಂಪಾದನೆ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾಕಂದರೆ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣ ತಿರುಗಿ ಅದು ಮೋಸದಿಂದೇ ತೊಲಗಿ ಹೋಗುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮೋಸ ಮಾಡಿ ಹಣ ಸಂಪಾದನೆ ಮಾಡದಂತೆ ದೇವರ ವಾಕ್ಯವನ್ನು ಸಂಪಾದನೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಸೊ ದೇವರ ವಾಕ್ಯದಂತೆ ನಮ್ಮೆಲ್ಲರನ್ನು ಹಣದ ವ್ಯಾಮೋಹದಿಂದ ದೇವರು ಬಿಡುಗಡೆ ಮಾಡಿ ನಾವು ದೇವರ ಪ್ರೀತಿಗಾಗಿ ನಾವೆಲ್ಲರೂ ತೌಕ ಪಡುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೇನ್.